ಓಂ ಶಾಂತಿ. ಅವ್ಯಕ್ತ ಬಾಪ್ ದಾದ ಮುರಳಿಯ ದಿನಾಂಕ 18/9/2022. ಇದು 15/4/92 ಇಸ್ವಿಯ रिवाइज मुरली ಇದೆ. ब्राह्मणों की 2 निशानियाँ, निश्चय और विजय. ಬ್ರಾಹ್ಮಣರ 2 ಚಿಹ್ನೆಗಳು, ನಿಶ್ಚಯ ಮತ್ತು ವಿಜಯ. आज बाप दादा चारों ओर के ब्राह्मण बच्चों की विशेष 2 निशानियाँ देख रहे. ब्राह्मण अर्थात निश्चय बुद्धि और निश्चय बुद्धि अर्थात विजयी. ಈ ದಿನ ಬಾಪ್ ದಾದಾರವರು 4 ಕಡೆಯ ಬ್ರಾಹ್ಮಣ ಮಕ್ಕಳಲ್ಲಿ 2 ವಿಶೇಷತೆಗಳನ್ನು, 2 ಲಕ್ಷಣಗಳನ್ನು ನೋಡ್ತಾ ಇದ್ದಾರೆ. ಬ್ರಾಹ್ಮಣರು ಅಂದರೆ ನಿಶ್ಚಯ ಬುದ್ಧಿ. ನಿಶ್ಚಯ ಬುದ್ಧಿ ಎಂದರೆ ಸದಾ ವಿಜಯಶಾಲಿಗಳು. तो हर एक ब्राह्मण निश्चय बुद्धि कहाँ तक बने हैं और विजयी कहाँ तक बने हैं, क्योंकि ब्राह्मण जीवन का फाउंडेशन है निश्चय और निश्चय का प्रमाण है विजय. ಪ್ರತಿಯೊಬ್ಬ ಬ್ರಾಹ್ಮಣ ಮಗು ನಿಶ್ಚಯ ಬುದ್ಧಿ ಎಷ್ಟರ ಮಟ್ಟಿಗೆ ಆಗಿದ್ದಾರೆ ಮತ್ತು ನಿಶ್ಚಯದ ಆಧಾರದಿಂದ ಎಷ್ಟು ವಿಜಯಿಯಾಗಿದ್ದಾರೆ ಅನ್ನೋದನ್ನು ಈ ದಿನ ಬಾಬವರು ನೋಡ್ತಾ ಇದ್ದಾರೆ. ಬ್ರಾಹ್ಮಣ ಜೀವನದ ಬುನಾದಿಯಾಗಿದೆ ನಿಶ್ಚಯ ಮತ್ತು ನಿಶ್ಚಯದ ಪ್ರತ್ಯಕ್ಷ ಪ್ರಮಾಣ ಆಗಿದೆ ವಿಜಯ. तो निश्चय और विजय दोनों की परसेंटेज एक है या अंतर है. निश्चय की परसेंटेज सभी ज़्यादा अनुभव करते हैं और विजय की परसेंटेज निश्चय से कम अनुभव करते हैं. ನಿಶ್ಚಯ ಮತ್ತು ವಿಜಯ 2 ಸಮಾನವಾಗಿದೆಯೋ ಅಥವಾ ನಿಶ್ಚಯ ಮತ್ತು ವಿಜಯದಲ್ಲಿ ಅಂತರ ಇದೆ. ಬಾಬಾ ನೋಡ್ತಾ ಇದ್ದಾರೆ, ನಿಶ್ಚಯದ ಪರ್ಸೆಂಟೇಜ್ ಮಕ್ಕಳಲ್ಲಿ ಜಾಸ್ತಿ ಇದೆ, ವಿಜಯದ ಪರ್ಸೆಂಟೇಜ್ ಕಡಿಮೆ ಇದೆ. जब किसी से पूछते हैं निश्चय कितना है, सभी कहते 100% और निश्चय की निशानी विजय कितनी है, उसमें 100% नहीं कहेंगे. ಮಕ್ಕಳಿಗೆ ಕೇಳಿದಾಗ ನಿಮ್ಮಲ್ಲಿ ನಿಶ್ಚಯ ಎಷ್ಟು ಇದೆ ಅಂತ ಎಲ್ಲರೂ ಹೇಳ್ತಾರೆ 100ರಷ್ಟು ನಿಶ್ಚಯ ಇದೆ ಅಂತ. ಆದರೆ ಆ ನಿಶ್ಚಯದ ಪ್ರಮಾಣ ವಿಜಯ ಏನಿದೆ ಅದು ಎಷ್ಟಿದೆ ಅಂತ ಕೇಳಿದಾಗ 100% ವಿಜಯ ಇದೆ ಅಂತ ಮಕ್ಕಳು ಹೇಳೋದಿಲ್ಲ. आपका स्लोगन निश्चय बुद्धि विजयंती, फिर निश्चय और विजय में अंतर क्यों? ನಿಮ್ಮ ವಾಕ್ಯ ಆಗಿದೆ ನಿಶ್ಚಯ ಬುದ್ಧಿ ವಿಜಯಂತಿ. ಹಾಗಾದರೆ ನಿಶ್ಚಯ ಮತ್ತು ವಿಜಯದಲ್ಲಿ ವ್ಯತ್ಯಾಸ ಯಾಕೆ? निश्चय और विजय दोनों निशानियाँ समान होनी चाहिए, लेकिन अंतर क्यों है? ನಿಶ್ಚಯ ಮತ್ತು ವಿಜಯದ ಲಕ್ಷಣಗಳು ಮಕ್ಕಳಲ್ಲಿ ಸಮಾನವಾಗಿ ಇರಬೇಕು, ಆದರೆ ಅಂತರ ಅಥವಾ ವ್ಯತ್ಯಾಸ ಕಾಣಿಸ್ತಾ ಇದೆ. इसका कारण कोई भी फाउंडेशन जब पक्का किया जाता तो उस स्थान को चारों ओर अटेंशन देकर पक्का किया जाता है. अगर चारों ओर से एक कोना भी रह जाए कमज़ोर तो पक्का रहेगा या हिलता रहेगा. ಬಾಬಾ ಹೇಳ್ತಾರೆ, ಯಾವುದಾದ್ರೂ ಒಂದು ಕಟ್ಟಡದ
ಬುನಾದಿ ಹಾಕುವಾಗ 4 ಕಡೆಯಿಂದ ಅದನ್ನು ಪಕ್ಕಾ ಮಾಡ್ತಾರೆ, ಗಟ್ಟಿ ಮಾಡ್ತಾರೆ. ಒಂದು ವೇಳೆ ಯಾವುದಾದ್ರೂ ಒಂದು ಮೂಲೆ ದುರ್ಬಲ ಆಗಿತ್ತು ಅಂದರೆ ಮೇಲೆ ಕಟ್ಟುವಂತಹ ಕಟ್ಟಡ ಗಟ್ಟಿಯಾಗಿ ಇರುತ್ತದೋ ಅಥವಾ ಅಲುಗಾಡ್ತದೋ? ऐसे निश्चय का फाउंडेशन चारों ओर अर्थात विशेष 4 बातों का ಸಂಪೂರ್ಣ ನಿಶ್ಚಯ ಚಾಹಿ. ಹಾಗೆ ನಿಶ್ಚಯದ ತಳಹದಿಯಾಗಿದೆ 4 ಪ್ರಕಾರದ ಸಂಪೂರ್ಣ ನಿಶ್ಚಯ. 100ಕ್ಕೆ 100% ನಿಶ್ಚಯ ಅಂದ್ರೇ 4 ಪ್ರಕಾರದ ಸಂಪೂರ್ಣ ನಿಶ್ಚಯ ಮಕ್ಕಳಲ್ಲಿ ಇರಬೇಕು. ವಹ 4 ಬಾತೆं ಪಹಲೆ ಭೀ ಸುನಾಯಿ. ಏಕ ತೋ ಬಾಪ ಮೇ ಸಂಪೂರ್ಣ ನಿಶ್ಚಯ. ಆ 4 ನಿಶ್ಚಯಗಳ ಬಗ್ಗೆ ಬಾಬವರು ಈಗಾಗಲೇ ತಿಳಿಸಿದ್ದಾರೆ. ಈ ಮೊದಲು ಸಹ ತಿಳಿಸಿದ್ದಾರೆ. ಮೊದಲನೆಯದು ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ನಿಶ್ಚಯ. ಜೋ ಹೇ ಜೈಸಾ ಹೇ, ಜೋ ಶ್ರೀಮತ್ चाहिए जैसे बाप ने दी हुई है उसी विधि पूर्वक यथार्थ जानना, मानना और चलना. ತಂದೆಯಲ್ಲಿ ನಿಶ್ಚಯ ಅಂದರೆ ತಂದೆ ಏನಾಗಿದ್ದಾರೆ, ಹೇಗಿದ್ದಾರೆ, ಯಾವ ಶ್ರೀಮತ ಕೊಡ್ತಾರೆ, ಆ ಶ್ರೀಮತವನ್ನು ಯಥಾರ್ಥವಾಗಿ ತಿಳ್ಕೊಂಡು ಅದನ್ನು ಒಪ್ಪಿಕೊಂಡು ಅದರಂತೆ ನಡೆಯುವುದು. दूसरी बात अपने श्रेष्ठ स्वमान, संपन्न, श्रेष्ठ, भाग्यवान आत्मस्वरूप को जानना, मानना और चलना. ಎರಡನೇ ನಿಶ್ಚಯ ನಮ್ಮ ಶ್ರೇಷ್ಠ ಸ್ವಮಾನವನ್ನು ನೆನಪು ಮಾಡಿಕೊಂಡು ನಾನು ಶ್ರೇಷ್ಠ ಭಾಗ್ಯವಾನ್ ಆತ್ಮ ಆಗಿದ್ದೇನೆ. ನಾನು ಭಾಗ್ಯಶಾಲಿ ಆತ್ಮನ ಸ್ವರೂಪ ಏನಿದೆ ಅಂತ ಯಥಾರ್ಥವಾಗಿ ತಿಳ್ಕೊಳ್ಳೋದು, ಒಪ್ಕೊಳ್ಳೋದು ಮತ್ತು ಅದರಂತೆ ನಡೆಯುವುದು. ಇದು ಎರಡನೇ ನಿಶ್ಚಯ. तीसरी बात अपने श्रेष्ठ ब्राह्मण परिवार को यथार्थ विधि से जो जैसा है वैसे जानना, मानना और चलना. ಮೂರನೇ ನಿಶ್ಚಯ ಪರಿವಾರದ ಬಗ್ಗೆ ಇರಬೇಕಾದ ನಿಶ್ಚಯ. ನಮ್ಮ ಶ್ರೇಷ್ಠ ಬ್ರಾಹ್ಮಣ ಪರಿವಾರವನ್ನು ಯಥಾರ್ಥವಾಗಿ ತಿಳ್ಕೊಳ್ಳೋದು, ಆ ಪರಿವಾರದಲ್ಲಿ ಯಾರು ಹೇಗಿದ್ದಾರೆ ಹಾಗೆಯೇ ಅವರನ್ನು ಸ್ವೀಕಾರ ಮಾಡೋದು, ನಂತರ ಅದರಂತೆ ನಡೆಯುವುದು, ಅದನ್ನು ಒಪ್ಪಿಕೊಳ್ಳುವುದು. ಇದು ಮೂರನೇ ನಿಶ್ಚಯ ಆಗಿದೆ. चौथी बात सारे कल्प के अंदर इस श्रेष्ठ पुरुषोत्तम युग व समय को उसी महत्व से जानना, मानना और चलना. इन चारों बातों में अटल निश्चय बुद्धि है और चारों में संपन्न परसेंटेज है तो उसको कहेंगे संपूर्ण यथार्थ निश्चय बुद्धि. ನಾಲ್ಕನೇ ನಿಶ್ಚಯ ಈ ಪುರುಷೋತ್ತಮ ಸಂಗಮ ಯುಗದ ಮಹತ್ವವನ್ನು, ಈ ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳೋದು, ಒಪ್ಪಿಕೊಳ್ಳುವುದು ಮತ್ತು ಆ ಸಮಯದ ಮಹತ್ವವನ್ನು ಅರಿತು ನಡೆಯುವುದು. ಈ 4 ಪ್ರಕಾರದ ನಿಶ್ಚಯ 100ರಷ್ಟು ಇದ್ದರೆ ನೀವು 100ಕ್ಕೆ 100ರಷ್ಟು ನಿಶ್ಚಯ ಬುದ್ಧಿ ಆಗಿದ್ದೀರಿ ಅಂತ ಅರ್ಥ ಆಗ್ತದೆ. ಈ ಥರ ಸಂಪೂರ್ಣ ಯಥಾರ್ಥ ನಿಶ್ಚಯ ನಿಮ್ಮಲ್ಲಿ ಇರಬೇಕು. यह चारों ही निश्चय के फाउंडेशन के स्तंभ है. सिर्फ एक बाप में निश्चय है और 3 बातों में कोई भी स्तंभ कमज़ोर है, सदा मजबूत नहीं, कभी हिलता कभी अचल होता है तो वह हलचल हार खिलाती, विजयी नहीं बनाती.
ಈ 4 ಪ್ರಕಾರದ ನಿಶ್ಚಯಗಳು ಅಂದರೆ ನಿಶ್ಚಯ ಬುದ್ಧಿ ಆತ್ಮನ ಆಧಾರ ಸ್ತಂಭಗಳಾಗಿವೆ. ತಂದೆಯಲ್ಲಿ ನಿಶ್ಚಯ ಇದೆ, ಆದರೆ ಉಳಿದ 3 ವಿಷಯಗಳಲ್ಲಿ ನಿಶ್ಚಯ ಇಲ್ಲ ಅಂದರೆ 3 ಸ್ತಂಭಗಳು ದುರ್ಬಲ ಆಗಿವೆ ಅಂತ ಅರ್ಥ ಆಗ್ತದೆ. कोई भी हलचल कमज़ोर बना देती है और कमज़ोर सदा विजयी बन नहीं सकता. इसलिए निश्चय और विजय में अंतर पड़ जाता है. 4 ಪ್ರಕಾರದ ವಿಷಯದಲ್ಲಿ ನಿಶ್ಚಯ ಇತ್ತು ಅಂದರೆ ಅವರಿಗೆ ವಿಜಯ ಖಂಡಿತವಾಗಿ ಸಿಗ್ತದೆ. ಈ 4 ಪ್ರಕಾರದ ನಿಶ್ಚಯದಲ್ಲಿ ಒಂದು ನಿಶ್ಚಯ ಏನಾದರೂ ದುರ್ಬಲ ಆಗಿತ್ತು ಅಂದರೆ ಅದರ ಪ್ರತ್ಯಕ್ಷ ಪ್ರಮಾಣ ಅಂದರೆ ವಿಜಯಿ ಆಗೋದರಲ್ಲಿ ವ್ಯತ್ಯಾಸ ಕಾಣಿಸ್ತದೆ. ಬಾಪ್ ದಾದಾ ಕೆ ಸಾಮ್ನೆ ಬಹುತ್ ಬಚ್ಚೆ ಭೋಲೆ ಬನ್ಕರ್ ರೂಹ್ ರೂಹಾನ್ करते हैं कि हमें निश्चय पूरा है. बाबा मैं आपका आप मेरे यह पक्का है. 100% तो क्या 500% निश्चय है. लेकिन हलचल भी. ಮಕ್ಕಳು ಬಹಳ ಮುಗ್ಧ ಆಗಿ ತಂದೆಯ ಜೊತೆಗೆ ಆತ್ಮಿಕ ಸಂಭಾಷಣೆ ಮಾಡ್ತಾರೆ. ಬಾಬಾ ನಿಮ್ಮ ಮೇಲೆ ನಮಗೆ 100 ಅಲ್ಲ 500% ನಿಶ್ಚಯ ಇದೆ. ನಾನು ನಿನ್ನವನು, ನೀನು ನನ್ನವನು ಅಂತ ಹೇಳ್ತಾರೆ. ಜೊತೆಗೆ ತಮ್ಮ ಸ್ಥಿತಿಯಲ್ಲಿ ಏರುಪೇರೂ ಆಗ್ತಿದೆ ಅಂತ ಹೇಳ್ತಾರೆ. ಫಿರ್ ಮನಾನೆ ಕೆ ಲಿಯೆ ಕಹತೆ ಆಪ್ ತೋ ಹಮಾರೆ ಹೋನಾ ಪಕ್ಕಾ ಕರಾತೆ ಬಹುತ್ ಭೋಲಿ ಬಾತೆ ಕರ್ತೆ मैं जो हूँ जैसी हूँ आपका या आपकी हूँ. तो बाप कहते आप जो हो जैसे हो मेरे हो. लेकिन बाप जो है जैसा है क्या आपका है. भोला बनना अच्छा है. दिल से भोले बनो, लेकिन बातों में और कर्म में भोले नहीं बनो. ಆಗ ಬಾಬಾ ಹೇಳ್ತಾರೆ, ನೀವು ನನ್ನವರಿದ್ದೀರಿ, ನೀವು ಹೇಗಿದ್ದರೂ ಏನಿದ್ರೂ ನಾನು ನಿಮ್ಮನ್ನು ಸ್ವೀಕಾರ ಮಾಡಿದ್ದೇನೆ. ಆದರೆ ನಾನು ಹೇಗಿದ್ದೇನೆ ಏನಿದ್ದೇನೆ ಅನ್ನೋದನ್ನು ನೀವು ಇನ್ನೂ ಸರಿಯಾಗಿ ತಿಳ್ಕೊಂಡಿಲ್ಲ, ಸ್ವೀಕಾರ ಮಾಡಿಲ್ಲ. ಆದ್ದರಿಂದ ಮುಗ್ಧ ಆಗಿ ಇಂತಹ ಮಾತುಗಳನ್ನು ಆಡ್ತೀರಿ. ಹೃದಯದಿಂದ ಮುಗ್ಧ ಆಗ್ರಿ. ಹೃದಯದ ಮುಗ್ಧತೆ ತಂದೆಗೆ ಇಷ್ಟ ಆಗ್ತದೆ. ಆದರೆ ಮಾತಿನಲ್ಲಿ ಕರ್ಮದಲ್ಲಿ ಏನೋ ಮುಗ್ಧತನ ತೋರಿಸ್ತೀರಿ, ಅಂದರೆ ಚತುರತೆಯನ್ನು ತೋರಿಸ್ತೀರಿ, ಅದು ತಂದೆಗೆ ಇಷ್ಟ ಆಗೋದಿಲ್ಲ. ದಿಲ್ ಕೆ ಭೋಲೆ ಭೋಲಾನಾಥ ಕೆ ಪ್ಯಾರೆ बातों में भोले स्वयं को भी धोखा दे देते और दूसरों को भी धोखा देते. ಹೃದಯದ ಮುಗ್ಧರು ಭೋಲಾನಾಥ ತಂದೆಗೆ ಅತ್ಯಂತ ಪ್ರಿಯ ಆಗಿದ್ದಾರೆ. ಆದರೆ ಮಾತಿನಲ್ಲಿ ಮುಗ್ಧತನ ತೋರಿಸುವುದು ಅದು ನಿಮಗೂ ಮೋಸ ಮಾಡೋದಾಗಿದೆ, ಅನ್ಯರಿಗೂ ಮೋಸ ಮಾಡೋದಾಗಿದೆ. और कर्म के भोले अपना भी नुकसान करते, सेवा का भी नुकसान करते. इसलिए दिल से भोले बनो, बिल्कुल सेंट ऐसे भोले. ಇನ್ನು ಕರ್ಮದಲ್ಲಿ ನೀವು ಏನಾದರೂ ಮುಗ್ಧತನ ತೋರಿಸಿದರೆ ಅದು ನಿಮಗೂ ಹಾನಿ ಮಾಡ್ತದೆ, ಸೇವೆಯಲ್ಲೂ ಸಹ ಅದು ಹಾನಿ ಉಂಟು ಮಾಡ್ತದೆ. ಆದ್ದರಿಂದ ಹೃದಯದ ಭೋಲ ಆಗ್ರಿ, ಹೃದಯದಿಂದ ಮುಗ್ಧ ಆಗ್ರಿ. ಸಂಪೂರ್ಣ ಸೆಂಟ್ ಅಂದರೆ ಸಂಪೂರ್ಣ ಸರಳ ವ್ಯಕ್ತಿಗಳಾಗ್ರಿ, ಸಾಧು ಆಗ್ರಿ. ಸೆಂಟ್ ಅರ್ಥಾತ್ ಮಹಾನ್ ಆತ್ಮ. ಇಂಗ್ಲಿಷ್ ಭಾಷೆಯಲ್ಲಿ ಸೆಂಟ್ ಅಂದರೆ ಮಹಾನ್ ಆತ್ಮ, ಸಾಧು ಆತ್ಮ ಅಂತ ಅರ್ಥ ಆಗ್ತದೆ. ಲೇಕಿನ್ ಬಾತೋ ಮೇ ತ್ರಿಕಾಲದರ್ಶಿ ಬನ್ ಬಾತ ಸುನು ಔರ್ ಬೋಲು. ಆದರೆ ಮಾತಾಡುವಾಗ ತ್ರಿಕಾಲದರ್ಶಿಗಳಾಗಿ ಮಾತಾಡ್ರಿ.
ಕೇಳುವಾಗ त्रिकालदर्शियागी ಕೇಳಿರಿ. कर्म में कर्म के परिणाम को नॉलेजफुल होकर जानो और फिर करो. ಕರ್ಮ ಮಾಡುವಾಗ ಆ ಕರ್ಮದ ಪರಿಣಾಮ ಏನು ಅಂತ ಯೋಚನೆ ಮಾಡಿ ಜ್ಞಾನ ಸಂಪನ್ನ ಆಗಿ कर्म ಮಾಡ್ರಿ. ऐसे नहीं कि होना तो नहीं चाहिए था लेकिन हो गया, बोलना नहीं चाहिए था बोल दिया. इससे सिद्ध है कि कर्म के परिणाम को न जान भोलेपन में कर्म कर लेते हो. ಈ ಥರ ಆಗಬಾರ್ದಾಗಿತ್ತು, ಈ ಥರ ನಡಿಬಾರ್ದಾಗಿತ್ತು, ಈ ಥರ ನಾನು ಮಾತಾಡಬಾರ್ದಾಗಿತ್ತು, ಮಾತಾಡಿಬಿಟ್ಟೆ ಅಂತ ನೀವು ಹೇಳ್ತಾ ಇದ್ದರೆ ಕರ್ಮ ಮಾಡುವ ಮೊದಲು ನೀವು ಅದರ ಪರಿಣಾಮದ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಅರ್ಥ ಆಗ್ತದೆ. ऐसे नहीं समझो कि हम भोले हैं इसलिए ऐसे हो जाता है. ऐसे अपने को छुड़ाना नहीं. ತಪ್ಪುಗಳನ್ನು ಮಾಡಿ ನಮಗೆ ಗೊತ್ತೇ ಆಗಲಿಲ್ಲ, ನಾವು ಬಹಳ ಮುಗ್ಧರು ಅಂತ ಹೇಳ್ಕೋಬೇಡ್ರಿ. ಅದು ಮುಗ್ಧತನ ಅಲ್ಲ, ಅದು ನಿಮ್ಮನ್ನು ನೀವು ಉಳಿಸ್ಕೊಳ್ಳೋದಾಗಿದೆ, ಬಚಾವ್ ಮಾಡ್ಕೊಳ್ಳೋದಾಗಿದೆ. ದಿಲ್ ಕಾ ಬೋಲಾ ಸಬ್ ಕಾ ಪ್ಯಾರಾ ಹೋಗ. ಏನಾದರೂ ತಪ್ಪು ಮಾಡಿ ನಿಮ್ಮನ್ನು ನೀವು ಬಿಡಿಸ್ಕೊಳ್ಳಿಕ್ಕೆ ಆ ಥರ ಹೇಳ್ತೀರಿ. ಆದರೆ ಬಾಬಾ ಹೇಳ್ತಾರೆ, ಕರ್ಮದಲ್ಲಿ ಮಾತಿನಲ್ಲಿ ಭೋಲಾ ಆಗಬೇಡಿ, ಹೃದಯದಿಂದ ಭೋಲಾ ಆಗ್ರಿ. ಹೃದಯದ ಮುಗ್ಧ ಮಕ್ಕಳು ಎಲ್ಲರಿಗೂ ಇಷ್ಟ ಆಗ್ತಾರೆ. ತೋ ಸಮझा भोला किसमें बनना है. तो निश्चय और विजय को समान बनाने की विधि क्या हुई. ಈಗ ತಿಳಿತಲ್ವಾ ಯಾವ ವಿಷಯದಲ್ಲಿ ಮುಗ್ಧ ಆಗಬೇಕೋ, ಯಾವ ವಿಷಯದಲ್ಲಿ ಜ್ಞಾನಪೂರ್ಣ ಆಗಬೇಕು, ನಾಲೆಜ್ಫುಲ್ ಆಗಬೇಕು. ನಿಶ್ಚಯ ಮತ್ತು ವಿಜಯ ಎರಡೂ ಸಮಾನವಾಗಿ ಇರಬೇಕಾದರೆ ಅದಕ್ಕೆ ವಿಧಾನ ಏನು. चारों तरफ चारों बातों का समान परसेंटेज वाला निश्चय हो. कई बच्चे क्या कहते, बाबा आप में तो निश्चय लेकिन अपने आप में इतना निश्चय नहीं. ನಿಶ್ಚಯ ಮತ್ತು ವಿಜಯ ಸಮಾನವಾಗಿ ಇರಬೇಕಾದರೆ 4 ಪ್ರಕಾರದ ನಿಶ್ಚಯ 100ರಷ್ಟು ಇರಬೇಕು. ಕೆಲವರು ಹೇಳ್ತಾರೆ, ಬಾಬಾ ನಿಮ್ಮ ಮೇಲೆ ನಮಗೆ ನಿಶ್ಚಯ ಇದೆ, ಆದರೆ ನಮ್ಮ ಬಗ್ಗೆ ನಮ್ಮಲ್ಲಿ ನಿಶ್ಚಯ ಇಲ್ಲ ಅಂತ ಹೇಳ್ತಾರೆ. ಕಭಿ ಹೋತಾ ಹೈ ಕಭಿ ಅಪ್ನೆ ಮೇ ನಿಶ್ಚಯ ಕಮ್ ಹೋ ಜಾತಾ, ಫಿರ್ ಉನ್ಹೋं की ಭಾಷಾ ಕ್ಯಾ ಹೋತಿ. ಸದಾ ಏಕ ಗೀತ ಗಾತೆ ಪತಾ नहीं पता नहीं, पता नहीं ऐसे क्यों होता है. पता नहीं मेरा भाग्य है या नहीं, पता नहीं बाप की मदद मिलेगी वा नहीं, पता नहीं सफलता होगी वा नहीं. जब मास्टर सर्वशक्तिवान हो तो इस निश्चय में कमी है, तब पता नहीं का गीत गाते. ಅಂಥ ಮಕ್ಕಳು ಯಾರಿಗೆ ತಮ್ಮಲ್ಲಿ ನಿಶ್ಚಯ ಇರೋದಿಲ್ಲ, ಅವರು ಸದಾ ಈ ಒಂದು ಗೀತೆಯನ್ನು ಹಾಡ್ತಾ ಇರ್ತಾರೆ. ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ನನ್ನ ಭಾಗ್ಯದಲ್ಲಿ ಇದೆಯೋ ಇಲ್ಲವೋ ಗೊತ್ತಿಲ್ಲ, ತಂದೆ ನನಗೆ ಸಹಯೋಗ ಕೊಡ್ತಾರೋ ಇಲ್ಲವೋ ಗೊತ್ತಿಲ್ಲ, ನನಗೆ ಸಫಲತೆ ಸಿಗುವುದು ಅಥವಾ ಸಿಗದೇ ಇರುವುದು ಗೊತ್ತಿಲ್ಲ. ಹೀಗೆ ಮಾಸ್ಟರ್ ಸರ್ವಶಕ್ತಿವಾನಾಗಿ ತಮ್ಮ ಬಗ್ಗೆನೇ ನಿಶ್ಚಯ ಇಲ್ಲ ಅಂದರೆ ಅವರು ಸಂಪೂರ್ಣ ವಿಜಯಿ ಆಗೋದಿಲ್ಲ. तीसरे फिर क्या कहते, बाबा हमने तो आपको देखकर सौदा किया, आप हमारे हो हम आपके. इस ब्राह्मण परिवार से हमने सौदा नहीं किया है. ब्राह्मण परिवार खिटखिट है, आप ठीक हो,
ब्राह्मणों के संगठन में चलना मुश्किल है, ಏಕ ಆಪಸೆ ಚಲನ ಸಹಜ. ಇನ್ನು ಮೂರನೇ ಪ್ರಕಾರದ ಮಕ್ಕಳು ಹೇಳ್ತಾರೆ, ಬಾಬಾ ನಾವು ನಿಮ್ಮನ್ನು ನೋಡಿ ಈ ವ್ಯಾಪಾರ ಮಾಡಿದ್ದೇವೆ, ನೀವು ನಮಗೆ ಬಹಳ ಇಷ್ಟ ಇದ್ದೀರಿ, ಬಹಳ ನಿಮ್ಮ ಮೇಲೆ ನಮಗೆ ಪ್ರೀತಿ ಇದೆ. ಬಾಬಾ ನೀನು ನಮ್ಮವನು, ನಾನು ನಿನ್ನವನು. ನಾವು ಈ ಪರಿವಾರ ನೋಡಿ ಈ ವ್ಯಾಪಾರ ಮಾಡಿಲ್ಲ, ನಿನ್ನ ಜೊತೆಗೆ ಇರುವುದು ನಮಗೆ ಬಹಳ ಇಷ್ಟ. ಆದರೆ ಈ ಬ್ರಾಹ್ಮಣ ಪರಿವಾರದ ಜೊತೆಗೆ ನಡೆಯುವುದು ನಮಗೆ ಬಹಳ ಕಷ್ಟ ಆಗ್ತದೆ. ಬ್ರಾಹ್ಮಣ ಪರಿವಾರ ಅಂದ್ರೇ ಕಿರಿಕಿರಿ, ನೀವು ಸರಿ ಇದ್ದೀರಿ, ಇವ್ರು ಸರಿ ಇಲ್ಲ. ಆದ್ದರಿಂದ ಸಂಘಟನೆಯಲ್ಲಿ ನಡೆಯುವುದು ನಮಗೆ ಕಷ್ಟ ಆಗ್ತಿದೆ. तो बाप दादा क्या कहेंगे? मुस्कुराते हैं. बच्चों से बाप दादा का एक प्रश्न है, क्योंकि ऐसी आत्माएं प्रसन्न चित्त नहीं रहती, प्रश्न बहुत करती, ये ऐसा क्यों है, ऐसा होता है क्या? तो वह प्रसन्न चित्त आत्मा नहीं, प्रश्न चित्त आत्मा है. ಅಂತಹ ಮಕ್ಕಳ ಮಾತುಗಳನ್ನು ಕೇಳಿ ಬಾಬೋರ್ಗೆ ನಗು ಬರ್ತದೆ. ಬಾಬಾ ಹೇಳ್ತಾರೆ, ಅಂಥ ಮಕ್ಕಳು ಯಾವತ್ತೂ ಪ್ರಸನ್ನ ಚಿತ್ತ ಆಗಿ ಇರೋದಿಲ್ಲ, ಬರೇ ಪ್ರಶ್ನೆಗಳನ್ನೇ ಮಾಡ್ತಿರ್ತಾರೆ. ಇವ್ರು ಯಾಕೆ ಈ ಥರ ಇದ್ದಾರೆ, ಅವ್ರು ಯಾಕೆ ಆ ಥರ ಇದ್ದಾರೆ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆನೇ ಮಾಡ್ತಾ ಇರ್ತಾರೆ. ಬಾಪ್ ದಾದಾ ಭಿ उन्होंने प्रश्न करते, क्या आप मुक्तिधाम में रहने वाली हो या जीवन मुक्ति में जाने वाली हो? ಆಗ ಬಾಬೋರು ಸಹ ಅಂಥ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ, ಮಕ್ಕಳೇ ನೀವು ಮುಕ್ತಿಧಾಮಕ್ಕೆ ಹೋಗಿ ಅಲ್ಲೇ ಇರೋರಿದ್ದೀರಾ ಅಥವಾ ಜೀವನ ಮುಕ್ತಿ ಅಂದರೆ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಬರೋರಿದ್ದೀರಾ? मुक्ति में रहना है, फिर जीवन मुक्ति में आना है ना. जीवन मुक्ति में सिर्फ ब्रह्मा बाबा होगा या राजधानी होगी? ನಿಮ್ಮ ಗುರಿಯಾಗಿದೆ ಮುಕ್ತಿಗೆ ಹೋಗಿ ಜೀವನ ಮುಕ್ತಿಯಲ್ಲಿ ಬರುವುದು. ಜೀವನ ಮುಕ್ತಿ ಅಂದರೆ ಸ್ವರ್ಗ. ಆ ಸ್ವರ್ಗದಲ್ಲಿ ಕೇವಲ ಬ್ರಹ್ಮ ಬಾಬಾ ಒಬ್ಬರೇ ಇರ್ತಾರೋ ಅಥವಾ ಇಡೀ ರಾಜಧಾನಿ ಇರುತ್ತೋ? सिर्फ ब्रह्मा और सरस्वती राजा रानी होंगे क्या? जीवन मुक्ति का वर्षा पाना है ना. आप लोग चैलेंज करते हो कि आदि सनातन धर्म और अन्य धर्म में सबसे बड़ा अंतर है. वो सिर्फ धर्म स्थापन करते, आप धर्म और राज्य दोनों की स्थापना कर रहे. यह पक्का है ना. धर्म की स्थापना और राज्य की भी स्थापना कर रहे हो, तो राज्य में क्या होगा? सिर्फ एक राजा एक रानी होंगे क्या? एक राजा रानी और आप एक बच्चा या बच्ची, बस ऐसा राज्य होता है क्या? ಅಂಥ ಮಕ್ಕಳಿಗೆ ಬಾಬಾ ಕೇಳ್ತಾರೆ, ರಾಜಧಾನಿ ಅಂದರೆ ಅಲ್ಲಿ ಬರೇ ರಾಜ ರಾಣಿ ಒಬ್ಬ ಮಗ ಒಬ್ಬ ಮಗಳು ಅಷ್ಟೇ ಇರ್ತಾರೋ, ಅಥವಾ ರಾಜಧಾನಿ ಅಂದರೆ ರಾಜ ರಾಣಿಯ ಜೊತೆಗೆ ಪ್ರಜೆಗಳು ಇರ್ತಾರೆ? राजधानी में आना अर्थात ब्राह्मण परिवार में संतुष्ट रहना और संतुष्ट करना, श्रेष्ठ संबंध में आना. ನೀವೇ ಹೇಳ್ತೀರಿ ಇತರ ಧರ್ಮ ಸ್ಥಾಪಕರು ಕೇವಲ ಧರ್ಮದ ಸ್ಥಾಪನೆ ಮಾಡ್ತಾರೆ, ರಾಜ್ಯದ ಸ್ಥಾಪನೆ ಮಾಡೋದಿಲ್ಲ ಅಂತ. ಅಂದ ಮೇಲೆ ನೀವು ಆ ಸತ್ಯಯುಗದ ರಾಜ್ಯವನ್ನು, ದೇವತಾ ರಾಜ್ಯವನ್ನು ಸ್ಥಾಪನೆ ಮಾಡ್ತಿದ್ದೀರಿ. ರಾಜಧಾನಿ ಅಂದರೆ ಅಲ್ಲಿ ಎಲ್ಲರೂ ಬೇಕಾಗ್ತಾರೆ. ರಾಜಧಾನಿಯಲ್ಲಿ ಬರುವುದು ಅಂದರೆ ಈ ಬ್ರಾಹ್ಮಣ ಪರಿವಾರದಲ್ಲಿ ನೀವು ಸಂತುಷ್ಟ ಆಗಿ ಇರಬೇಕು, ಎಲ್ಲರ ಜೊತೆಗೆ
ಶ್ರೇಷ್ಠ ಸಂಬಂಧವನ್ನು ನಿಭಾಯಿಸಬೇಕು. बाप दादा पूछेंगे कि आप माला में आना चाहते हो, या कहेंगे माला से बाहर रह गए तो भी ठीक है. माला में आना है, चाहे 108 में आओ, चाहे 16,000 में आओ, लेकिन आना तो है ना. फिर अभी ब्राह्मण परिवार से क्यों घबराते हो. ಬಾಬಾ ಕೇಳ್ತಾರೆ, ನೀವು ಮಾಲೆಯಲ್ಲಿ ಬರುವಂಥವರಾಗಿದ್ದೀರಾ ಅಥವಾ ಮಾಲೆಯಿಂದ ಹೊರಗೆ ಇರ್ತೀರಾ? ಆಗ ನೀವೇನು ಹೇಳ್ತೀರಿ? ನಾವು ಸಹ 108ರ ಮಾಲೆಯಲ್ಲಿ 16,000ದ ಮಾಲೆಯಲ್ಲಿ ಬರುವಂತಹ ವಿಜಯಿ ರತ್ನಗಳು ಆಗ್ತೇವೆ ಅಂತ ಹೇಳ್ತೀರಿ. ಅಂದ ಮೇಲೆ ಈ ಬ್ರಾಹ್ಮಣ ಪರಿವಾರಕ್ಕೆ ಯಾಕೆ ಹೆದರ್ತೀರಿ? जब कोई बात होती है तो क्यों कहते कि हमारा तो बाबा है, बहनें क्या करें, भाई क्या करेंगे. हमने भाई बहनों से वायदा नहीं किया है. ಹಾಗಾದರೆ ಏನಾದರೂ ಹೆಚ್ಚು ಕಡಿಮೆ ಆದಾಗ ಯಾಕೆ ಈ ಥರ ಮಾತಾಡ್ತೀರಿ? ನಮಗೆ ಬಾಬಾ ಒಬ್ಬರೇ ಸಾಕು. ನಮಗೆ ಬಾಬಾ ಇದ್ದಾರೆ. ಯಾವ ಅಕ್ಕಂದಿರು ಯಾವ ಅಣ್ಣಂದಿರು ಸಹ ನಮಗೆ ಸಹಯೋಗ ಕೊಡೋದಿಲ್ಲ. ಅವರೇನು ಮಾಡ್ತಾರೆ? ನಾವು ಪ್ರತಿಜ್ಞೆ ಮಾಡಿದ್ದು ತಂದೆಯ ಜೊತೆ, ಈ ಪರಿವಾರದ ಜೊತೆಗೆ ಅಲ್ಲ ಅಂತ ಹೇಳ್ತಾರೆ. ಲೇಕಿನ್ ಯಹ ಬ್ರಾಹ್ಮಣ ಜೀವನ್ ಶುದ್ಧ ಸಂಬಂಧ ಕಾ ಜೀವನ್ है, माला की जीवन है. माला का अर्थ है संगठन. ब्राह्मण परिवार के निश्चय में अगर कोई संशय आता है, व्यर्थ संकल्प आता है, तो वह निश्चय को डगमग कर देता है. ಬ್ರಾಹ್ಮಣ ಜೀವನ ಅಂದ್ರೇ ಶುದ್ಧ ಸಂಬಂಧದ ಜೀವನ. ಶ್ರೇಷ್ಠ ಬ್ರಾಹ್ಮಣ ಆತ್ಮರ ಸಂಬಂಧದಲ್ಲಿ ಬರುವಂಥ ಜೀವನ, ಸಂಘಟನೆಯಲ್ಲಿ ಬರುವಂಥ ಜೀವನ, ಮಾಲೆಯಲ್ಲಿ ಮಣಿಯಾಗಿ ಬರುವಂಥ ಜೀವನ. ಅಂದ ಮೇಲೆ ಬಾಬಾ ಹೇಳ್ತಾರೆ, ಬ್ರಾಹ್ಮಣ ಪರಿವಾರದಲ್ಲಿ ನಿಮಗೆ ಸಂಶಯ ಬಂದರೆ, ವ್ಯರ್ಥ ಸಂಕಲ್ಪ ಬಂದರೆ, ಆ ನಿಶ್ಚಯದಲ್ಲಿ ನೀವು ಮೇಲೆ ಕೆಳಗೆ ಆಗಿಬಿಡ್ತೀರಿ. ಹಲ್ಚಲ್ ಮೇಲಾತಾಯ್, ಆಗ ನಿಮ್ಮ ಸ್ಥಿತಿ ಏರುಪೇರು ಆಗಿಬಿಡ್ತದೆ. ಬಾಬಾ ಅಚ್ಚ, ಜ್ಞಾನ ಅಚ್ಚ, लेकिन ये दादियाँ अच्छी नहीं, टीचर्स अच्छी नहीं, परिवार अच्छा नहीं, यह निश्चय बुद्धि के बोल नहीं है. ಮಕ್ಕಳಲ್ಲಿ ಕೆಲವರು ಈ ಥರ ಹೇಳ್ತಾರೆ, ಬಾಬಾ ಒಳ್ಳೆಯವರು, ಜ್ಞಾನ ಒಳ್ಳೆಯದು, ಆದರೆ ಈ ದಾದಿ ದೀದಿಯವರು ಒಳ್ಳೆಯವರಲ್ಲ, ಈ ಟೀಚರ್ಸ್ಗಳು ಒಳ್ಳೆಯವರಲ್ಲ, ಈ ಪರಿವಾರ ಒಳ್ಳೆಯದಲ್ಲ. ಈ ಥರದ ಶಬ್ದಗಳು ನಿಶ್ಚಯ ಬುದ್ಧಿ ಆತ್ಮಗಳ ಬಾಯಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ. ಉಸ್ ಸಮಯ ಉನ್ಕೋ ನಿಶ್ಚಯ ಬುದ್ಧಿ ಕಹೆ ಯಾ ಸಂಶಯ ಬುದ್ಧಿ ಕಹೆ. ವ್ಯರ್ಥ ಸಂಕಲ್ಪ ಪ್ರಸನ್ನ ಚಿತ್ತ ಬುದ್ಧಿ रहने नहीं देते, तो समझा निश्चय की विशेषता क्या है. ಬಾಬಾ ಹೇಳ್ತಾರೆ, ಪರಿವಾರದ ಬಗ್ಗೆ ಸಂಶಯ ಬಂದ್ರೂ ಸಹ ಅವರಿಗೆ ಸಂಶಯ ಬುದ್ಧಿ ಅಂತಲೇ ಹೇಳಲಾಗ್ತದೆ ವಿನಃ ಅವರಿಗೆ ನಿಶ್ಚಯ ಬುದ್ಧಿ ಅಂತ ಹೇಳೋದಿಲ್ಲ. ಯಾರಿಗೆ ಈ ಬ್ರಾಹ್ಮಣ ಪರಿವಾರದ ಬಗ್ಗೆ ನಿಶ್ಚಯ ಇರ್ತದೆ ಅವರಲ್ಲಿ ಸದಾ ಪ್ರಸನ್ನತೆ ಇರ್ತದೆ. ಚೌಥಿ ರೂಹ ರೂಹಾನ್ क्या करते, वह फिर कहते समय श्रेष्ठ है, पुरुषोत्तम युग है, आत्मा परमात्मा के मेले का युग है. यह सब मानते, फिर क्या कहते, अभी थोड़ा समय तो है ही, इतने में विनाश होना नहीं है. यह तो स्थापना के समय से कहते आए हैं कि विनाश होना है, दूसरी दिवाली नहीं आनी. तो विनाश की बातें स्थापना के समय से चल रही,
विनाश कहते कहते कितने वर्ष हो गए, अभी भी पता नहीं विनाश कब होगा। थोड़ा सा अलबेले के, आलस्य के, ढीले पुरुषार्थ के, डनलप के तकिए में आराम कर ले, समय पर ठीक हो जाए. ಇನ್ನು 4ನೇ ಪ್ರಕಾರದ ನಿಶ್ಚಯ ಅಂದರೆ ಬಾಬಾ ಹೇಳಿದರು ಸಮಯದ ಬಗ್ಗೆ ನಿಶ್ಚಯ. ಅದನ್ನು ಎಲ್ಲರೂ ಒಪ್ಕೊಳ್ತಾರೆ. ಇದು ಸಂಗಮ ಯುಗ, ಪುರುಷೋತ್ತಮ ಯುಗ, ಆತ್ಮ ಪರಮಾತ್ಮನ ಮಿಲನದ ಯುಗ. ಆದರೆ ವಿನಾಶದ ಬಗ್ಗೆ ಕೆಲವರಲ್ಲಿ ಸಂಶಯ ಬರ್ತದೆ. ಯಜ್ಞದ ಆದಿಯಿಂದನೂ ವಿನಾಶ ವಿನಾಶ ಅಂತ ಹೇಳ್ತಾನೆ ಬಂದಿದ್ದಾರೆ. ಆದರೆ ಇದುವರೆಗೂ ವಿನಾಶ ಆಗಿಲ್ಲ. ಹಾಗಾದರೆ ಇನ್ನು ಯಾವಾಗಾಗುತ್ತೋ ಏನು ಎಂಬ ವಿಚಾರ ಮಾಡಿ ಮಕ್ಕಳು ಆಲಸ್ಯ ಮತ್ತು ಅಲಕ್ಷ್ಯತನದಲ್ಲಿ ಬಂದು ತಮ್ಮ ಪುರುಷಾರ್ಥವನ್ನು ಲೂಸ್ ಮಾಡಿಕೊಡ್ತಾರೆ. ಮಂದ ಪುರುಷಾರ್ಥದ ಹಾಸಿಗೆಯ ಮೇಲೆ ಆರಾಮಾಗಿ ಮಲ್ಕೊಂಡ್ಬಿಡ್ತಾರೆ. ಹೇಳ್ತಾರೆ ಸಮಯ ಬಂದಾಗ ಎಲ್ಲ ಸರಿಯಾಗುವುದು ಅಂತ. बाप को भी पक्का कराते, आप देखना हम समय पर बहुत नंबर आगे ले लेंगे. लेकिन बाप दादा ऐसे बच्चों सदा सावधान करते हैं कि समय पर जागे और समय प्रमाण परिवर्तन किया तो यह कोई बड़ी बात नहीं, लेकिन समय के पहले परिवर्तन किया तो आपके पुरुषार्थ में यह पुरुषार्थ की मार्क्स जमा होगी. और अगर समय पर किया, समय आने के बाद किया तो समय को मार्क्स मिलेगी, आपको नहीं मिलेगी. ಅಂಥ ಮಕ್ಕಳಿಗೆ ಬಾಬಾ ಹೇಳ್ತಾರೆ ಸಮಯದಿಂದ ಪಾಠ ಕಲಿತು ನೀವು ಪರಿವರ್ತನೆ ಆದರೆ ಆ ಸಮಯಕ್ಕೆ ಅರ್ಧ ಮಾರ್ಕ್ಸ್ ಹೋಗ್ಬಿಡ್ತವೆ. ಸಮಯ ಬರುವ ಮುಂಚೆನೇ ನೀವು ಪರಿವರ್ತನೆ ಮಾಡಿಕೊಂಡ್ರೆ ನಿಮಗೆ ಹೆಚ್ಚಿನ ಅಂಕಗಳು ಪ್ರಾಪ್ತಿಯಾಗ್ತವೆ. तो टोटल रिजल्ट में अलबेले या आलस्य के नींद के कारण धोखा खा लें. ಈ 4ನೇ ಪ್ರಕಾರದ ನಿಶ್ಚಯದಲ್ಲಿ ಮಕ್ಕಳು ಸ್ವಲ್ಪ ಆಲಸಿಗಳು ಆಗ್ತಾರೆ, ಹುಡುಗಾಟಿಕೆತನ ಮಾಡ್ತಾರೆ ಮತ್ತು ಅಜ್ಞಾನದ ನಿದ್ದೆಯಲ್ಲಿ, ಆಲಸ್ಯದ ನಿದ್ದೆಯಲ್ಲಿ ಮಲಗಿಬಿಡ್ತಾರೆ. यह भी कुंभकर्ण के नींद का अंश है. बड़ा कुंभकर्ण नहीं है, छोटा है. फिर उसको क्या हुआ, अपने को बचा सका, नहीं बच सका ना. ಬಾಬಾ ಹೇಳ್ತಾರೆ ಅಲಕ್ಷ್ಯತನ ಮಾಡುವುದು ಮತ್ತು ಆಲಸ್ಯತನ ಮಾಡುವುದು ಸಹ ಕುಂಭಕರ್ಣನ ಒಂದು ಅಂಶ ಆಗಿದೆ. ಕುಂಭಕರ್ಣನ ಕಥೆಯನ್ನು ನಾವು ಕೇಳಿದ್ದೀವಿ. ಅವನು ಸಮಯಕ್ಕೆ ಸರಿಯಾಗಿ ಜಾಗೃತ ಆಗಲಿಲ್ಲ. ಆ ಕಾರಣದಿಂದ ಅವನು ನಾಶ ಆಗಿಬಿಟ್ಟ. ಹಾಗೆ ಕುಂಭಕರ್ಣ ರಾಮನ ಯುದ್ಧದಲ್ಲಿ ವಿಜಯಿ ಆಗಲಿಲ್ಲ, ಆದರೆ ಮರಣ ಹೊಂದಿದ ಅಂತ ಕಥೆ ಕೇಳ್ತೀವಿ. तो अंत्य समय में अपने को फुल पास के योग्य बना नहीं सकेगी. ಬಾಬಾ ಹೇಳ್ತಾರೆ ಈ ಥರ ನೀವು ಕೊನೆಗೆ ಪಾಸ್ ಆಗ್ತೀವಿ ಅಂದರೆ ಆ ಥರ ಪಾಸ್ ಆಗಲಿಕ್ಕೆ ಸಾಧ್ಯವಿಲ್ಲ. समझा कैसी कैसी रूह रूहान करते, बहुत हिम्मत की भी, कभी नाज नखरे की भी करते और कभी खिटपिट की भी रूह रूहाನ್ करते. ಹೀಗೆ ಮಕ್ಕಳು ನನ್ನ ಜೊತೆಗೆ ಮಾತಾಡುವಾಗ ಒಮ್ಮೊಮ್ಮೆ ಬಹಳ ಧೈರ್ಯದಿಂದ ಖುಷಿಯಿಂದ ಮಾತಾಡ್ತಾರೆ, ಒಮ್ಮೊಮ್ಮೆ ತಮ್ಮ ಒಂದು ವೈಯಾರವನ್ನು ತೋರಿಸ್ತಾರೆ, ಒಮ್ಮೊಮ್ಮೆ ಕಿರಿಕಿರಿಯ ಸಂವಾದನೂ ಮಾಡ್ತಾರೆ. आज इस वर्ष के सीजन की समाप्ति नहीं संपन्न हो रहा है, इसलिए बाप दादा रिजल्ट सुना रहे.
अपने चारों ओर के फाउंडेशन को पक्का करो। एक भी बात में कमजोरी नहीं हो, तभी माला के मणके पूज्य आत्मा राज्य अधिकारी आत्मा बनेंगे। क्योंकि ब्राह्मण सो देवता बनना है, सिवाय ब्राह्मण के देवता बन नहीं सकते। ब्राह्मणों से निभाना अर्थात दैवी राज्य के अधिकारी बनना, तो ಪರಿವಾರ से ನಿಭಾನಾ ಪಡೇಗ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, 4 ರೀತಿಯ ನಿಶ್ಚಯದ ತಳಹದಿ ಏನಿದೆ, ಬುನಾದಿ ಏನಿದೆ, ಅದನ್ನು ಪಕ್ಕಾ ಮಾಡಿಕೊಳ್ಳಿ. ಯಾಕೆ ಅಂದರೆ ನೀವೇ ಬ್ರಾಹ್ಮಣಸೋ ದೇವತಾ ಆಗೋರಿದ್ದೀರಿ. ಬ್ರಾಹ್ಮಣಸೋ ದೇವತಾ ಆಗಿ ದೈವಿ ರಾಜ್ಯದ ಅಧಿಕಾರಿ ಆಗಬೇಕಾದರೆ ಈ ಪರಿವಾರದ ಜೊತೆಗೂ ಸಹ ನೀವು ಒಳ್ಳೆಯ ಸಂಬಂಧವನ್ನು ನಿಭಾಯಿಸಬೇಕು. हलचल को समाप्त करना पड़ेगा, तब निश्चय और विजय दोनों की समानता हो जाए. ನಿಮ್ಮಲ್ಲಿ ಏನು ಇದುವರೆಗೂ ಕೋಲಾಹಲ ನಡೀತಾ ಇದೆ, ನಿಮ್ಮ ಸ್ಥಿತಿ ಮೇಲೆ ಕೆಳಗೆ ಆಗ್ತಾ ಇದೆ, ಅದನ್ನು ಸಮಾಪ್ತಿ ಮಾಡಿ ನಿಶ್ಚಯ ಮತ್ತು ವಿಜಯದಲ್ಲಿ ಸಮಾನತೆಯನ್ನು ತಂದುಕೊಳ್ಳಿ. ಯಹ ಅಂತರ್ मिटाने का महामंत्र है, चारों ओर मजबूत होना. ನಿಶ್ಚಯ ಮತ್ತು ವಿಜಯದಲ್ಲಿ ಇರುವ ವ್ಯತ್ಯಾಸವನ್ನು ಕಡಿಮೆ ಮಾಡಬೇಕು. ನಿಶ್ಚಯ ಮತ್ತು ವಿಜಯ ಸಮಾನವಾಗಿ ಇರಬೇಕಾದ್ರೆ ಈ ಮಹಾಮಂತ್ರವನ್ನು ನೆನ್ಪಿಟ್ಕೊಳ್ಳಿ. ಯಾವುದು ಅಂದರೆ 4 ಪ್ರಕಾರದ ನಿಶ್ಚಯದಲ್ಲಿ ಗಟ್ಟಿಯಾಗ್ರಿ. यह होमवर्क दे रहे. होशियार स्टूडेंट की निशानी क्या होती है? होमवर्क में भी नंबर 1, प्रैक्टिकल पढ़ाई में भी नंबर 1, तब अच्छी मार्क्स जमा होती. ಬಾಬಾ ಹೇಳ್ತಾರೆ, ಬುದ್ಧಿವಂತ ವಿದ್ಯಾರ್ಥಿಗಳ ಲಕ್ಷಣ ಏನು? ಅವರು ಮನೆ ಕೆಲಸನೂ ಬಹಳ ಚೆನ್ನಾಗಿ ಮಾಡ್ತಾರೆ. ಮನೆಯಲ್ಲಿ ಏನು ಓದಲಿಕ್ಕೆ ಹೇಳಿರ್ತಾರೋ ಅದನ್ನು ಸರಿಯಾಗಿ ಓದ್ತಾರೆ. ಮತ್ತು ಶಾಲೆಯಲ್ಲಿ ಇರುವಾಗಲೂ ಸಹ ಗಮನ ಕೊಟ್ಟು ಎಲ್ಲ ಪಾಠಗಳನ್ನು ಕೇಳ್ತಾರೆ, ಓದ್ತಾರೆ. ಅಂಥವರಿಗೆ ಹೆಚ್ಚಿನ ಮಾರ್ಕ್ಸ್ಗಳನ್ನು ಕೊಡಲಾಗ್ತದೆ. अच्छा और क्या रिजल्ट देखी? वर्तमान समय बच्चों की 2 होशियारी देखी. अपनी होशियारी जानते होना, स्व को देखना और पर को देखना. सदर्शन चक्रधारी बनना या परदर्शन चक्रधारी बनना, 2 बातें. ಇನ್ನೂ ಮಕ್ಕಳು ಯಾವ ರೀತಿಯ ಚತುರತೆ ತೋರಿಸ್ತಾ ಇದ್ದಾರೆಂದರೆ, ಸ್ವದರ್ಶನ ಮಾಡುವುದರ ಬದಲಾಗಿ ಪರದರ್ಶನ ಮಾಡ್ತಾ ಇದ್ದಾರೆ. ತಮ್ಮನ್ನು ತಾವು ನೋಡ್ಕೊಳ್ಳೋದರ ಬದಲಾಗಿ अन्यरನ್ನು ನೋಡ್ತಾ ಇದ್ದಾರೆ. कई बच्चों की नज़दीक की नज़र बहुत तेज हो रही और कई बच्चों की दूर की नज़र बहुत तेज हो रही. मेजॉरिटी की दूर की नज़र तेज है, नज़दीक की नज़र कुछ ढीली. ಮಕ್ಕಳಲ್ಲಿ ಕೆಲವರಲ್ಲಿ ದೂರದ ದೃಷ್ಟಿ ಚುರುಕಾಗಿದೆ, ಕೆಲವರಲ್ಲಿ ಹತ್ತಿರದ ದೃಷ್ಟಿ ಚುರುಕಾಗಿದೆ. ಹೆಚ್ಚಿನ ಸಂಖ್ಯೆ ಮಕ್ಕಳು ಅನ್ಯರ ದುರ್ಬಲತೆಗಳನ್ನು ನೋಡೋದರಲ್ಲಿ ಜಾಣರಾಗಿದ್ದಾರೆ. ದೂರದ ದೃಷ್ಟಿ ಚುರುಕಾಗಿದೆ ಅಂದರೆ ಅರ್ಥ ಏನು? ಬೇರೆಯವರಲ್ಲಿ ಇರುವ ಅವಗುಣಗಳು ಅವರಿಗೆ ಬೇಗ ಕಾಣಿಸ್ತವೆ. ತಮ್ಮಲ್ಲಿ ಇರುವ ಅವಗುಣಗಳನ್ನು ಅವರು ನೋಡ್ಕೊಳ್ಳೋದಿಲ್ಲ. कोई भी बात होगी अपने को सेफ रखने के लिए दूसरों की बात बड़ी करके सुनाएंगे, अपनी बड़ी बात को छोटा करेंगे, दूसरों की छोटी बात को बड़ा करेंगे.
ಯಹ ಹೋಶಿಯಾರಿ ಮೆಜಾರಿಟಿ ಕಿ ದೇಖಿ. ಬಾಬಾ ಹೇಳ್ತಾರೆ, ತಮ್ಮ ಮಾತುಗಳನ್ನು ಸಣ್ಣದಾಗಿ ಮಾಡ್ತಾರೆ, ಸಣ್ಣ ರೀತಿಯಲ್ಲಿ ಹೇಳ್ತಾರೆ. ಅನ್ಯರ ಮಾತುಗಳನ್ನು ವಿಸ್ತಾರ ಮಾಡಿ ಹೇಳ್ತಾರೆ. ಅನ್ಯರು ಮಾಡಿದ ತಪ್ಪುಗಳನ್ನು ಬಹಳ ಬೇಗ ಗಮನಿಸ್ತಾರೆ, ಅದನ್ನು ವಿಸ್ತಾರ ಮಾಡಿ ವರ್ಣನೆ ಮಾಡ್ತಾರೆ. ತಾವು ಮಾಡಿದ ತಪ್ಪುಗಳನ್ನು ಬಹಳ ಸಣ್ಣ ರೂಪದಲ್ಲಿ ತೋರಿಸ್ತಾರೆ ಅಥವಾ ಹೇಳ್ತಾರೆ. ಆಜ್ಕಲ್ ಏಕ ಭಾಷಾ ಬಹುತ್ ಯೂಸ್ करते, हमसे असत्य देखा नहीं जाता, असत्य सुना नहीं जाता, इसलिए असत्य को देख झूठ को सुन अंदर में जोश आ जाता है. क्या यह ಭಾಷಾ ರೈಟ್ ಹೇ? ಕೆಲವರು ಹೇಳ್ತಾರೆ, ಅಸತ್ಯವನ್ನು ನಮ್ಮಿಂದ ನೋಡಲಿಕ್ಕೆ ಆಗೋದಿಲ್ಲ, ಸುಳ್ಳನ್ನು ನೋಡಲಿಕ್ಕೆ ಆಗೋದಿಲ್ಲ. ಯಾರಾದರೂ ಸುಳ್ಳು ಹೇಳ್ತಾ ಇದ್ದರೆ, ಅಸತ್ಯ ಹೇಳ್ತಾ ಇದ್ದರೆ ನಮಗೆ ಆವೇಶ ಬರ್ತದೆ, ನಾವು ಕ್ರೋಧಿತ ಆಗಿಬಿಡ್ತೀವಿ, ನಮಗೆ ಕ್ರೋಧ ಬರ್ತದೆ. तो बाप पूछते हैं, असत्य को देखकर जोश में आना क्या यह सत्यता की निशानी है? नहीं. ಬಾಬಾ ಹೇಳ್ತಾರೆ, ಅಸತ್ಯತೆಯನ್ನು ನೋಡಿ ನೀವು ಆವೇಶದಲ್ಲಿ ಬರ್ತೀರಿ, ಕ್ರೋಧ ಮಾಡ್ತೀರಿ ಅಂದರೆ ಅದು ಸತ್ಯತೆಯ ಗುರುತೇ ಅಲ್ಲ. सत्यता में जोश नहीं आएगा. अगर झूठ को देख मुझे गुस्सा आता है तो क्या यह राइट है? ಬಾಬಾ ಕೇಳ್ತಾರೆ, ಅಸತ್ಯವನ್ನು ನೋಡಿ ನಿಮಗೆ ಸಿಟ್ಟು ಬರ್ತದೆ ಅಂದರೆ ಅದು ತಪ್ಪೆ. ಯಾರ ಹತ್ತಿರ ಸತ್ಯತೆ ಇರ್ತದೋ ಅವ್ರು ಯಾವತ್ತೂ ಕ್ರೋಧ ಮಾಡೋದಿಲ್ಲ, ಆವೇಶದಲ್ಲಿ ಬರೋದಿಲ್ಲ. हमें नॉलेज है कि यह असत्यता की आग है और आग का सेक होता है तो पहले अपने को सेफ करेंगे ना, या सेक में थोड़ा सा जल जाए तो भी चलेगा. ಅಸತ್ಯತೆ ಅನ್ನೋದು ಒಂದು ಬೆಂಕಿ. ಆ ಬೆಂಕಿಯ ಹತ್ತಿರ ಹೋಗಿ ನೀವು ಸುಟ್ಕೊಳ್ತೀರಾ ಅಥವಾ ಆ ಬೆಂಕಿಯಿಂದ ದೂರ ಇರ್ತೀರಾ? तो सदैव याद रखो सत्यता की निशानी सभ्यता है. ಬಾಬಾ ಹೇಳ್ತಾರೆ, ಸದಾ ನೆನ್ಪಿಟ್ಕೊಳ್ಳಿ, ಸತ್ಯತೆಯ ಗುರುತಾಗಿದೆ ಸಭ್ಯತೆ. अगर सभ्यता को छोड़कर असभ्यता में आकर सत्य को सिद्ध करना चाहते हो तो वह सत्य सिद्ध नहीं होगा. ಒಂದು ವೇಳೆ ಅಸಭ್ಯತೆಯಿಂದ ನೀವು ಸತ್ಯವನ್ನು ಸಿದ್ಧ ಮಾಡಲಿಕ್ಕೆ ಹೋದರೆ ಆ ಸತ್ಯ ಸಿದ್ಧ ಆಗೋದಿಲ್ಲ. ಅದಕ್ಕೆ ಜಿದ್ದು ಅಂತ ಹೇಳಲಾಗ್ತದೆ ವಿನಃ ಸತ್ಯತೆಯನ್ನು ಸಿದ್ಧ ಮಾಡುವುದು ಅಂತ ಹೇಳೋದಿಲ್ಲ. सभ्यता की निशानी है निर्माण. सत्यता वाला स्वयं निर्माण होकर सभ्यता पूर्वक व्यवहार करेगा. ಸತ್ಯತೆಯ ಗುರುತಾಗಿದೆ ನಮ್ರತೆ, ನಿರ್ಮಾಣತೆ. ಸತ್ಯತೆಯನ್ನು ಸಿದ್ಧ ಮಾಡುವಂಥವರು ಸದಾ ಸಭ್ಯತೆಯಿಂದ ನಮ್ರತೆಯಿಂದ ವ್ಯವಹಾರ ಮಾಡ್ತಾರೆ. मैं ही राइट हूँ, यह रॉन्ग है, यह निर्माणता नहीं. दुनिया वाले भी कहते, सत्य को अगर कोई सिद्ध करता है तो कुछ न कुछ समाया हुआ है. कई बच्चों की भाषा हो गई कि मैं बिल्कुल सच बोलता हूँ, लेकिन सत्य को सिद्ध करने की आवश्यकता नहीं है. ಯಾರಾದರೂ ನಾನೇ ಸತ್ಯ ಅಂತ ಬಾರಿ ಬಾರಿಗೂ ಹೇಳ್ತಾ ಇದ್ದರೆ ಅಲ್ಲಿ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಇದೆ ಅಂತ ಅರ್ಥ. ಸತ್ಯತೆ ಉಳ್ಳವರು ಆ ಸತ್ಯತೆಯನ್ನು ಸಿದ್ಧ ಮಾಡಲಿಕ್ಕೆ ಹೋಗೋದಿಲ್ಲ. ಸತ್ಯ ऐसा सूर्य है जो छिप नहीं सकता, चाहे कितनी भी दीवारें बीच में आए. सत्यता का प्रकाश कभी छिप नहीं सकता. ಬಾಬಾ ಹೇಳ್ತಾರೆ, ಸತ್ಯತೆಯ ಸೂರ್ಯ ಯಾವತ್ತೂ ಮುಚ್ಚಿ ಇಡೋದಕ್ಕೆ
ಆಗೋದಿಲ್ಲ. ಆ ಸೂರ್ಯ ತನ್ನ ಬೆಳಕನ್ನು ಕೊಟ್ಟೇ ಕೊಡ್ತದೆ. ಸಚ್ಚಾ ಆದಮಿ ಕಭಿ ಅಪ್ನೆ ಕೋ ಯಹ ನಹಿ ಕಹೇಗಾ कि मैं सच्चा हूँ, दूसरा कहेगा कि आप सच्चे. ಬಾಬಾ ಹೇಳ್ತಾರೆ, ಸತ್ಯವಂತ ವ್ಯಕ್ತಿ ನಾನೇ ಸತ್ಯ ಅಂತ ಹೇಳ್ಕೊಳ್ಳೋದಿಲ್ಲ. ಬೇರೆಯವರು ಅವನ ಬಗ್ಗೆ ಹೇಳ್ತಾರೆ, ಇವು ನಿಜವಾಗ್ಲೂ ಸತ್ಯವಂತ ಅಂಥೇಳಿ. ಅಭಿ ಕ್ಯಾ ಕರೆಂಗೆ, ಸ್ವಪರಿವರ್ತನ್ करना है, दूसरे के परिवर्तन की चिंता नहीं करना. सर्व के साथ पहले स्व होना चाहिए. स्व नहीं और सर्व के शुभ चिंतक बनने चलो तो तीर नहीं लगे, ಸಫಲತಾ ನಹಿ ಮಿಲೇಗಿ. ಬಾಬಾ ಹೇಳ್ತಾರೆ, ಮೊದಲು ಸ್ವಪರಿವರ್ತನೆ, ನಂತರ ವಿಶ್ವದ ಪರಿವರ್ತನೆ. ಸರ್ವರ ಪರಿವರ್ತನೆಯಲ್ಲಿ ಮೊದಲು ನಮ್ಮ ಪರಿವರ್ತನೆ ಸೇರ್ಕೋಬೇಕು. ಪಹಲೆ स्व के साथ सर्व, यही बाप दादा का बच्चों से दिल का प्यार है. प्यार की निशानी कि प्यार करने वालों की कमी देख नहीं सकते, कोई कभी सुन नहीं सके, उसको भी संपन्न बनाएंगे. यह है दिल का सच्चा प्यार. बाप दादा दिल वाला है, इसलिए दिल का प्यार है. हर एक बच्चे को समान और श्रेष्ठ देखना चाहते, सफलता मूर्त देखना चाहते, मेहनत मूर्त नहीं. ಬಾಬಾ ಹೇಳ್ತಾರೆ, ಮಕ್ಕಳ ಮೇಲೆ ನನಗೆ ಸತ್ಯವಾದ ಪ್ರೀತಿ ಇರುವ ಕಾರಣ ಮಕ್ಕಳ ದುರ್ಬಲತೆಗಳನ್ನು ನನ್ನಿಂದ ನೋಡಲಿಕ್ಕೆ ಆಗೋದಿಲ್ಲ. ನಾನು ಮಕ್ಕಳನ್ನು ಸಫಲತಾ ಮೂರ್ತಿಯ ರೂಪದಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೀನಿ ವಿನಃ ಪರಿಶ್ರಮದ ಮೂರ್ತಿಯ ರೂಪದಲ್ಲಿ ನೋಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಅಚ್ಚ चारों ओर के सदा निश्चय बुद्धि श्रेष्ठ आत्माओं को, सदा निश्चय और विजय को समानता में लाने वाले तीव्र पुरुषार्थी आत्माओं को, सदा स्व परिवर्तन और सर्व के परिवर्तन के यथार्थ कल्याण की भावना रखने वाली आत्माओं को, बाप के समान प्यार का सबूत देने वाली आत्माओं को, यथार्थ रूह रूहान कर व्यर्थ बातों को समाप्त करने वाली आत्माओं को, दिल वाला बाप दादा का याद प्यार और नमस्ते. वरदान. निगेटिव को पॉजिटिव में परिवर्तन करने वाले स्वपरिवर्तक सो विश्व परिवर्तक भव. ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡುವಂತಹ ಸ್ವಪರಿವರ್ತಕ್ ಸೋ ವಿಶ್ವ ಪರಿವರ್ತಕ ಆತ್ಮ ಆಗಿರಿ. कोई भी संकल्प संस्कार सेकंड में नेगेटिव से पॉजिटिव में परिवर्तन हो जाए, इसके लिए सारे दिन में ट्रैफिक ब्रेक का अभ्यास चाहिए. क्योंकि व्यर्थ व निगेटिव संकल्पों की गति बहुत फास्ट होती है. फास्ट गति के समय पावरफुल ब्रेक लगाकर परिवर्तन करने का अभ्यास करो, तब स्वयं के व्यर्थ को परिवर्तन कर स्वपरिवर्तक सो विश्व परिवर्तक बन सकेंगे तथा अपने फरिश्ता स्वरूप द्वारा अनेक आत्माओं को सुख शांति का वरदान दे सकेंगे. ಯಾವುದೇ ಸಂಕಲ್ಪ ಅಥವಾ ಸಂಸ್ಕಾರವನ್ನು ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡಬೇಕಾದರೆ ಇಡೀ ದಿನದಲ್ಲಿ ಯಾವ ಟ್ರಾಫಿಕ್ ಕಂಟ್ರೋಲ್ ಅಭ್ಯಾಸ ಮಾಡ್ತೀವಿ ಅದನ್ನು ಸರಿಯಾಗಿ ಮಾಡಬೇಕು. ಸಂಕಲ್ಪಗಳ ವೇಗವನ್ನು ಪವರ್ಫುಲ್ ಬ್ರೇಕ್ ಹಾಕೋದರ ಮೂಲಕ ನಿಯಂತ್ರಣ ಮಾಡಬೇಕು. ಅಂದರೆ ಮಧ್ಯ ಮಧ್ಯದಲ್ಲಿ ಬಾಬನ ನೆನಪು ಮಾಡುವ ಅಭ್ಯಾಸ, ಅಶರೀರಿ ಆಗುವ ಅಭ್ಯಾಸ ಮಾಡಬೇಕು. ಆಗ
ತಮ್ಮ ಪರಿವರ್ತನೆ ಜೊತೆಗೆ ವಿಶ್ವ ಪರಿವರ್ತನೆಯನ್ನು ಮಾಡಬಹುದು ಹಾಗೂ ತಮ್ಮ ಫರಿಷ್ಠಾ ರೂಪದಿಂದ ಅನೇಕ ಆತ್ಮರಿಗೆ ಸುಖ ಶಾಂತಿಯ ವರದಾನ ಕೊಡಬಹುದು. श्लोगन। ड्रामा के ज्ञान को स्मृति में रखने वाले ही नथिंग न्यू की विधि से ವಿಜಯಿ ಬನ್ ಸಕ್ತೆ. ನಾಟಕದ ಜ್ಞಾನವನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳುವಂಥ ಮಕ್ಕಳು ಯಾವುದೇ ಹೊಸದಲ್ಲ ಎಂಬ ಸ್ಮೃತಿಯಿಂದ ವಿಜಯಿ ಆಗಿಬಿಡ್ತಾರೆ. सूचना। आज मास का तीसरा रविवार राजयोगी तपस्वी भाई बहनें 6:30 से 7:30 तक विशेष योग अभ्यास के समय अपने लाइट माइट स्वरूप में स्थित होकर भ्रुकुटी के मध्य बाप दादा का आवाहन करते हुए कंबाइंड स्वरूप का अनुभव करें। चारों ओर लाइट माइट की किरणें फैलाने की ಸೇವಾ ಕರೆ. ಈ ದಿನ 3ನೇ ಭಾನುವಾರ ಇರುವ ಕಾರಣ ಸಂಜೆ 6:30ಯಿಂದ 7:30 ತನಕ ಎಲ್ಲ ಮಕ್ಕಳು ಲೈಟ್ ಮತ್ತು ಮೈಟ್ ಸ್ವರೂಪದ ಅನುಭವ ಮಾಡ್ತಾ ತಮ್ಮ ಹಣೆಯ ಮಧ್ಯದಲ್ಲಿ ಬಾಪ್ ದಾದಾರವರನ್ನು ಆಹ್ವಾನಿಸಿ ಕಂಬೈನ್ಡ್ ಸ್ವರೂಪದ ಅನುಭವ ಮಾಡಬೇಕು. ಲೈಟ್ ಮತ್ತು ಮೈಟಿನ ಕಿರಣಗಳನ್ನು ವಿಶ್ವದಲ್ಲಿ ಹರಡಿಸುವಂತಹ ಸೇವೆ ಮಾಡಬೇಕು. ಅಚ್ಚ. ಓಂ ಶಾಂತಿ ಶಾಂತಿ ಶಾಂತಿ.
ಇಲ್ಲದಿರಲಿ ಬದುಕಲಾರೆ. ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ. ಕಣ್ಣಿನ ಬೆಳಕು ನಾನು, ನಿನ್ನ ಕೊರಳಿನ